2010 ಒಬ್ಬ ಯುವಕ ತನ್ನ ಕೆಲಸದ ನಿಮಿತ್ತ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ. ಆತನಿಗೆ ಆ ದಿನ ನಡೆದ ಒಂದು ಘಟನೆ ಅವನ ಜೀವನವನ್ನಷ್ಟೇ ಅಲ್ಲ, ಭಾರತದ ಸಂಪೂರ್ಣ ಸಾರಿಗೆ ವ್ಯವಸ್ಥೆಯನ್ನೇ ಬದಲಾಯಿಸಿತು. ಆ ಯುವಕನ ಹೆಸರು ಬೇರ್ಯಾರೂ ಅಲ್ಲ, ಭುವೀಶ್ ಅಗರ್ವಾಲ್. ಇಂದು ಕೋಟ್ಯಾಂತರ ಭಾರತೀಯರು ಓಲಾ ಮೂಲಕ ಪ್ರಯಾಣಿಸುತ್ತಿದ್ದಾರೆ. ಆದರೆ ಒಂದು ಸಣ್ಣ ಐಡಿಯಾ ಹೇಗೆ ಭಾರತದ ಅತಿದೊಡ್ಡ ಕಂಪನಿಗಳಲ್ಲಿ ಒಂದಾಗಿ ಬೆಳೆಯಿತು, ಏಕೆ ಓಲಾ ಯಶಸ್ವಿಯಾಯಿತು ಮತ್ತು ಏಕೆ ಇಂದು ಅದೇ ಕಂಪನಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ, ಬನ್ನಿ ನೋಡೋಣ. ಓಲಾವಿನ ಸಂಪೂರ್ಣ ಕಥೆಯನ್ನು ಆರಂಭದಿಂದ ಕೊನೆಯವರೆಗೂ ತಿಳಿಯೋಣ. ಭುವೀಶ್ ಅಗರ್ವಾಲ್ ಕಂಪ್ಯೂಟರ್ ಸೈನ್ಸ್ ಓದಿದ ನಂತರ ಮೈಕ್ರೋಸಾಫ್ಟ್ನಲ್ಲಿ ಉತ್ತಮ ಸಂಬಳದ ಕೆಲಸ ಮಾಡುತ್ತಿದ್ದರು. ಜೀವನ ಚೆನ್ನಾಗೇ ಸಾಗುತ್ತಿತ್ತು. ಒಂದು ದಿನ ಅವರು ಬೆಂಗಳೂರಿನಿಂದ ಬಂಡೀಪುರಕ್ಕೆ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಮಧ್ಯದಲ್ಲಿ ಡ್ರೈವರ್ ಅಚಾನಕವಾಗಿ ಹೆಚ್ಚುವರಿ ಹಣ ಕೇಳಿದ. ಭುವೀಶ್ ಅದನ್ನು ನಿರಾಕರಿಸಿದರು. ಕೋಪಗೊಂಡ ಡ್ರೈವರ್ ಅವರನ್ನು ರಸ್ತೆ ಮಧ್ಯದಲ್ಲಿ ಇಳಿಸಿ ಹೊರಟುಬಿಟ್ಟ. ಆ ಕ್ಷಣದಲ್ಲಿ ಭುವೀಶ್ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡರು. ಭಾರತದಲ್ಲಿ ಲಕ್ಷಾಂತರ ಜನರು ಇದೇ ಸಮಸ್ಯೆಯನ್ನು ಪ್ರತಿದಿನ ಎದುರಿಸುತ್ತಿದ್ದಾರೆ. ಇವರಿಗೆ ಒಂದು ಪ್ರಶ್ನೆ ಮೂಡಿತು, ಟ್ಯಾಕ್ಸಿ ಬುಕ್ ಮಾಡುವುದು ಏಕೆ ಇಷ್ಟು ಕಷ್ಟ? ಆ ಸಮಸ್ಯೆಗೆ ತಂತ್ರಜ್ಞಾನದಿಂದ ಪರಿಹಾರ ಕೊಡಬಹುದಲ್ಲೇ? 2010ರಲ್ಲಿ ಭುವೀಶ್ ತಮ್ಮ ಸ್ನೇಹಿತ ಅಂಕಿತ್ ಭಾಟಿಯವರ ಜೊತೆ ಸೇರಿ ಓಲಾ ಕ್ಯಾಬ್ಸನ್ನು ಆರಂಭಿಸಿದರು. ಆರಂಭದಲ್ಲಿ ಅವರ ಬಳಿ ದೊಡ್ಡ ಕಚೇರಿ ಇರಲಿಲ್ಲ ಹಾಗೂ ಹೆಚ್ಚುವರಿ ಹಣ ಕೂಡ ಇರಲಿಲ್ಲ. ಮೊದಲು ಕೆಲವು ತಿಂಗಳುಗಳ ಕಾಲ ಗ್ರಾಹಕರು ಕೂಡ ಬರುತ್ತಿರಲಿಲ್ಲ. ಅದನ್ನೆಲ್ಲ ಗಮನಿಸಿದ ಡ್ರೈವರ್ಗಳು ಕಂಪನಿಯನ್ನು ನಂಬುತ್ತಿರಲಿಲ್ಲ. ಹಾಗಾಗಿ ಓಲಾ ತಂಡವು ಒಂದು ಉಪಾಯವನ್ನು ಮಾಡಿತು. ಏನೆಂದರೆ, ಪ್ರತಿಯೊಬ್ಬ ಡ್ರೈವರ್ಗಳನ್ನು ಸ್ವತಃ ತಾವೇ ಭೇಟಿ ಮಾಡಿ ಅವರ ಓಲಾ ಆ್ಯಪನ್ನು ಹೇಗೆ ಬಳಸುವುದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲು ಆರಂಭಿಸಿದರು. ಅದರಿಂದ ಹೇಗೆ ನೀವು ಹೆಚ್ಚುವರಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಪ್ರತಿಯೊಬ್ಬರ ಡ್ರೈವರಲ್ಲಿ ಅರಿವನ್ನು ಮೂಡಿಸುತ್ತಾ ಬಂದರು. ಹೀಗಾಗಿ ನಿಧಾನವಾಗಿ ನೂರಾರು ಡ್ರೈವರ್ಗಳು ಓಲಾಗೆ ಸೇರಲು ಆರಂಭಿಸಿದರು. ಹಾಗೆ 2 ವರ್ಷಗಳ ನಂತರ 2012ರಿಂದ ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಬಳಕೆ ವೇಗವಾಗಿ ಹೆಚ್ಚಾಯಿತು. ಇಂಟರ್ನೆಟ್ ಅಗ್ಗವಾಯಿತು. ಜನರು ಆನ್ಲೈನ್ ಸೇವೆಗಳನ್ನು ಬಳಸಲು ಆರಂಭಿಸಿದರು. ಇದೇ ಸಮಯದಲ್ಲಿ ಓಲಾ ತನ್ನ ಆ್ಯಪ್ ಅನ್ನು ಇನ್ನಷ್ಟು ಸುಲಭಗೊಳಿಸಿತು. ಒಂದು ಕ್ಲಿಕ್ ಮಾಡಿದರೆ ಸಾಕು, ಕ್ಯಾಬ್ ಮನೆ ಬಾಗಿಲಿಗೆ ಬರುತ್ತಿತ್ತು. ಇದು ಜನರಿಗೆ ತುಂಬ ಇಷ್ಟವಾಯಿತು. ಕೆಲವು ವರ್ಷಗಳಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್ ಹೀಗೆ ಭಾರತದ ಪ್ರಮುಖ ನಗರಗಳಲ್ಲಿ ಓಲಾ ತನ್ನ ಸೇವೆಗಳನ್ನು ಆರಂಭಿಸಿತು. ಕಂಪನಿಗೆ ಹೂಡಿಕೆದಾರರಿಂದ ಕೋಟ್ಯಾಂತರ ರೂಪಾಯಿಗಳು ಹೂಡಿಕೆ ಬರಲು ಪ್ರಾರಂಭವಾಯಿತು. ಓಲಾ ವೇಗವಾಗಿ ಬೆಳೆಯುತ್ತಾ ತನ್ನ ಸೇವೆಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿತು. ಆದರೆ ಓಲಾದ ಯಶಸ್ಸಿನ ಹಾದಿಯಲ್ಲಿ ಒಂದು ಕಂಟಕ ಎದುರಾಯಿತು. 2013ರಲ್ಲಿ ಅಮೆರಿಕದ ಊಬರ್ ಭಾರತಕ್ಕೆ ಪ್ರವೇಶಿಸಿತು. ಊಬರ್ ಬಳಿ ದೊಡ್ಡ ಹಣ, ಜಾಗತಿಕ ಅನುಭವ, ಅತ್ಯಾಧುನಿಕ ತಂತ್ರಜ್ಞಾನ. ಅನೇಕರು ಹೇಳಿದರು, ಈಗ ಓಲಾ ಉಳಿಯೋದಿಲ್ಲ. ಆದರೆ ಓಲಾ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿತ್ತು, ಭಾರತೀಯ ಗ್ರಾಹಕರ ಮನಸ್ಥಿತಿ. ಅವರು ಕ್ಯಾಶ್ ಪೇಮೆಂಟ್ ನೀಡಿದರು, ಆಟೋ ರಿಕ್ಷಾವನ್ನು ಆ್ಯಪ್ನಲ್ಲಿ ಸೇರಿಸಿದರು ಹಾಗೂ ಅನೇಕ ಸಣ್ಣ ನಗರಗಳಿಗೂ ಸೇವೆ ವಿಸ್ತರಿಸಿದರು. ಸ್ಥಳೀಯ ಅಗತ್ಯಗಳಿಗೆ ತಕ್ಕಂತೆ ತಮ್ಮ ಸೇವೆಯನ್ನು ಬದಲಾಯಿಸಿದರು. ಇದೇ ಓಲಾಗೆ ದೊಡ್ಡ ಶಕ್ತಿಯಾಯಿತು. ಹಾಗೆ 2010ರಲ್ಲಿ ಪ್ರಾರಂಭವಾದ ಓಲಾ ಕಂಪನಿಯು ಬೆಳೆಯುತ್ತಾ ಬಂದಂತೆ 2015ರಿಂದ 2019ರವರೆಗೆ ಓಲಾ ಭಾರತದಲ್ಲಿ ಅತಿದೊಡ್ಡ ಕ್ಯಾಬ್ ನೆಟ್ವರ್ಕ್ಗಳಲ್ಲಿ ಒಂದಾಯಿತು. ಲಕ್ಷಾಂತರ ಡ್ರೈವರ್ಗಳು ಓಲಾ ಜೊತೆ ಕೆಲಸ ಮಾಡುತ್ತಿದ್ದರು. ಪ್ರತಿದಿನ ಲಕ್ಷಾಂತರ ರೈಡ್ಗಳು ನಡೆಯುತ್ತಿದ್ದವು. ಕಂಪನಿಯ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿಗಳಿಗೆ ಏರಿತು. ಭಾರತದ ಅತ್ಯಂತ ಯಶಸ್ಸಿನ ಸ್ಮಾರ್ಟ್ ಆ್ಯಪ್ಗಳ ಪಟ್ಟಿಯಲ್ಲಿ ಓಲಾ ಸ್ಥಾನ ಪಡೆದುಕೊಂಡಿತು. ಹಾಗೆ ಸಾಗು ಬರುತ್ತಿದ್ದ ಓಲಾಗೆ 2020ರಲ್ಲಿ ಜಾಗತಿಕ ಸಂಕಷ್ಟವೊಂದು ಎದುರಾಯಿತು. ಅದೇನಂತಂದರೆ ಕೊರೋನಾ ಮಹಾಮಾರಿ. ಲಾಕ್ಡೌನ್, ರಸ್ತೆಗಳೆಲ್ಲ ಖಾಲಿ, ಜನರು ಮನೆಯಲ್ಲೇ ಉಳಿದರು. ಕ್ಯಾಬ್ ಸೇವೆಗಳ ಬೇಡಿಕೆ ಬಹುತೇಕ ನಿಂತುಹೋಯಿತು. ಓಲಾಗೆ ಭಾರೀ ನಷ್ಟವಾಯಿತು. ಸಾವಿರಾರು ಉದ್ಯೋಗಿಗಳು ಕೆಲಸದಿಂದ ಬಿಡಬೇಕಾಯಿತು. ಇದು ಕಂಪನಿಯ ಇತಿಹಾಸದಲ್ಲಿ ಅತ್ಯಂತ ಕಠಿಣ ಸಮಯ. ಆದರೆ ಈ ಬಾರಿ ಕೂಡ ಕಂಪನಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅದು ಹೇಗೆಂದರೆ, ಭುವೀಶ್ ಅಗರ್ವಾಲ್ ಭವಿಷ್ಯವನ್ನು ನೋಡಿದರು. ಎಲೆಕ್ಟ್ರಿಕ್ ವಾಹನಗಳೇ ಮುಂದಿನ ಯುಗ ಎಂದು ನಂಬಿದರು. ಹೀಗಾಗಿ ಓಲಾ ಎಲೆಕ್ಟ್ರಿಕ್ ಅನ್ನು ಆರಂಭಿಸಿದರು. ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಬಿಡುಗಡೆ ಮಾಡಿದರು. ಭಾರತದಲ್ಲೇ ದೊಡ್ಡ ಇವಿ ಫ್ಯಾಕ್ಟರಿಯನ್ನು ನಿರ್ಮಿಸುವ ಯೋಜನೆ ಕೈಗೊಂಡರು. ಇಂದು ಓಲಾ ಕೇವಲ ಕ್ಯಾಬ್ ಕಂಪನಿಯಲ್ಲ, ಇದು ಮೊಬಿಲಿಟಿ, ಟೆಕ್ನಾಲಜಿ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಕ್ಷೇತ್ರಗಳಲ್ಲೂ ತನ್ನ ಸ್ಥಾಪನೆಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದೆ. ಹೌದು, ಇನ್ನೂ ಹಲವು ಸವಾಲುಗಳಿವೆ. ಗುಣಮಟ್ಟದ ಬಗ್ಗೆ ಟೀಕೆಗಳಿವೆ. ಊಬರ್ ಸೇರಿದಂತೆ ಹಲವು ಕಂಪನಿಗಳು ಕೂಡ ಸ್ಪರ್ಧೆ ಮಾಡುತ್ತಿದೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಒಬ್ಬ ಟ್ಯಾಕ್ಸಿ ಡ್ರೈವರ್ನ ವರ್ತನೆಯಿಂದ ಹುಟ್ಟಿದ ಈ ಒಂದು ಆಲೋಚನೆ ಇಂದು ಭಾರತದ ಕೋಟ್ಯಾಂತರ ಜನರ ಜೀವನದ ಭಾಗವಾಗಿದೆ.
ಪ್ರತಿಯೊಂದು ದೊಡ್ಡ ಕಂಪನಿಯ ಹಿಂದೆ ಒಂದು ಸಣ್ಣ ಕಥೆ ಇರುತ್ತದೆ. ಹಾಗಾಗಿ ಸಮಸ್ಯೆಗಳನ್ನು ಕಂಡವರು ಹಲವರು, ಆದರೆ ಅದಕ್ಕೆ ಪರಿಹಾರ ಕಂಡವರು ಮಾತ್ರ ಇತಿಹಾಸ ನಿರ್ಮಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಇಂಥ ಬಿಸ್ನೆಸ್ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಂಪನಿಯ ಕಂಟೆಂಟ್ ಒಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.